ಪ್ರಿಯದರ್ಶಿನಿ ಶಾಲೆಯ ಬಾಲಕರು ಕುಮಾರಿ ಶಿವಾನಿ ಅವರು ನಾಯಕತ್ವವನ್ನು ವಹಿಸಿದ್ದಾರೆ. ಮಕ್ಕಳ ಹೆಚ್ಚಿನ ಶ್ರದ್ಧೆಗೆ
ಖುಷಿ ಆಗುತ್ತೆ. ನಾನು 10ನೇ ತರಗತಿಯಲ್ಲಿ ಪ್ರಿಯದರ್ಶಿನಿ ಶಾಲೆಯಲ್ಲಿ 98% ಅಂದರೆ 615 ಅಂಕಗಳನ್ನು ಪಡೆದಿದ್ದೆ. ಆ ಅಂಕ ಬರೋದಕ್ಕೆ ನನಗೆ 75% ಅದರಿಂದ ಜಾಸ್ತಿ ಅಂತಲೇ ಹೇಳ್ಬೋದು. ನನಗೆ ಟೀಚರ್ಸ್ ಮತ್ತು ನನ್ನ ಪೇರೆಂಟ್ಸ್ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಬ್ಯಾಚ್ ಕೋವಿಡ್ ಟೈಮ್ ಆಗಿರೋದ್ರಿಂದ ನಾವು ಅಷ್ಟು ಗ್ಯಾಪ್ ಬಂದು ನಮ್ಮ ಗಮನ ಓದೋದ್ರ ಕಡೆ ಮಾತ್ರ ಇರಬೇಕು ಅಂತ ಅವರು ಆನ್ಲೈನಲ್ಲಿ ಎಕ್ಸಾಮ್ಸ್ ನಡೆಸ್ತಿದ್ದಾಗ ಪ್ರತಿದಿನವೂ ಬಿಡ್ತಿರಲಿಲ್ಲ. ಮತ್ತು ಕ್ಲಾಸಸ್ ಇದ್ದಾಗೂ ಕೂಡ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ ಎಲ್ಲ ಕ್ಲಾಸಸ್ ಮಾಡಿ ನಮಗೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ನಿಜವಾಗ್ಲೂ ನಮಗೆ ಕಂಟಿನ್ಯೂಸ್ಲಿ 2 months to 3 months ಕಂಟಿನ್ಯೂಸ್ ಪ್ರಿಪ್ರೇಟರಿ ಎಕ್ಸಾಮ್ಸ್ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಅವರು ನಮ್ಮ ಸ್ಕೋರ್ 625 ಅಂತಲೇ ಟಾರ್ಗೆಟ್ ಮಾಡಿಸಿ ಓದಿಸಿದ್ರು. ಅದು 615ವರೆಗೆ ಅಫ್ಕೋರ್ಸ್ ನಮ್ಮದೇ ತಪ್ಪಿರುತ್ತೆ. ಅದು ಬಿಟ್ಟು ನಮ್ಮ ಶಿಕ್ಷಕರಿಂದಾಗಲಿ ಸೆಕ್ರೆಟ್ರಿಯಿಂದಾಗಲಿ ತುಂಬ ಸಪೋರ್ಟ್ ಬಂದಿದೆ. ಸೆಕ್ರೆಟ್ರಿ ರಮೇಶ್ ಸರ್ ಕೂಡ ಪ್ರತಿ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲೂ ಬಂದು ಮಾರ್ಕ್ಸ್ನೆಲ್ಲ ನೋಡಿ ಯಾಕೆ ಇಷ್ಟು ಕಮ್ಮಿ ಆಗ್ತಿದೆ ಅಂತ ಎಲ್ಲ ಹೇಳಿ ನಮಗೆ ಕೇರ್ ತೊಗೊತಾಯಿದ್ರು. ಇನ್ನು ನಾನು ಇವಾಗ ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಸೆಕೆಂಡ್ ಇಯರ್ MBBS ಮಾಡ್ತಾಯಿದ್ದೀನಿ. ನಾನು ಈ ಸ್ಥಾನದಲ್ಲಿರೋದಕ್ಕೆ ನಿಜವಾಗ್ಲೂ ನನ್ನ ಸ್ಕೂಲೇ ನನಗೆ ಅಂದರೆ ಬೇಸ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೇ ನನ್ನ ಟೀಚರ್ಸ್ ಆಗಲಿ ನನ್ನ ಪೇರೆಂಟ್ಸ್ ಆಗಲಿ ನನ್ನ ಕನಸನ್ನು ಎಷ್ಟು ಕ್ಲಾರಿಟಿಯಿಂದ ಇದ್ದೆ ಅಂದರೆ ನಾನು ಸೆಕೆಂಡ್ PUC ಮುಗಿದ್ಮೇಲೆ ಮಾಡಿದರೆ MBBS ಮಾಡಬೇಕು ಅಂತ ಇಷ್ಟೆಲ್ಲ ನಾನು ಸ್ವಲ್ಪ ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದೀನಿ ಅಂತ ಅಂದರೆ ನಿಜವಾಗ್ಲೂ ನನ್ನ ಟೀಚರ್ಸ್ ಮತ್ತು ನನ್ನ ಪೇರೆಂಟ್ಸ್ಗೆ ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ನನ್ನ ಶಾಲೆ 15 ವರ್ಷ ಪೂರ್ಣಗೊಳಿಸಿದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ. ನಾನು ತುಮಕೂರಿನ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಸೆಕೆಂಡ್ ಇಯರ್ 3rd ಸೆಮ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿರುವ ಪ್ರಿಯದರ್ಶಿನಿ ಸ್ಕೂಲಲ್ಲಿ 5th 10th ಸ್ಟ್ಯಾಂಡರ್ಡ್ವರೆಗೂ ಓದಿದ್ದೀನಿ. ನಾನು 5th 7th ಸ್ಟ್ಯಾಂಡರ್ಡ್ವರೆಗೂ ಯಾವುದೂ ಪ್ರಾಬ್ಲಮ್ ಆಗಿರಲಿಲ್ಲ. 8th 9th ಸ್ವಲ್ಪ ಕಷ್ಟ ಆಗಿ ಸ್ಟಾರ್ಟ್ ಆಯಿತು. ಆವಾಗ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿ ಕ್ಲಾಸಲ್ಲಿ ಅವರೇ ವಾಲಂಟಿಯರ್ ಆಗಿ ಬಂದು ಯಾವುದೇ ಸಣ್ಣ ಡೌಟ್ ಇದ್ದರೂ ಅವರೇ ಕೇಳೋರು, ಎಲ್ಲಿ ಡೌಟ್ ಇದೆ, ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಅವ್ರು ಸಾಲ್ವ್ ಮಾಡೋರು. 10th ಲಾಕ್ಡೌನ್ ಆಯಿತು ನಮಗೆ. ಅವಾಗ ಸ್ವಲ್ಪ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಸುನಿತಾ ದೇವಿ ಮ್ಯಾಮ್ ಮತ್ತು ರಮೇಶ್ ಸರ್ ತುಂಬ ಹೆಲ್ಪ್ ಮಾಡಿದರು. ಟೀಚರ್ಸು ಹಾಗೆ ಟೀಚರ್ಸ್ಗೆ ಹೆಂಗೆ ಗೈಡ್ ಮಾಡಬೇಕು, ಹೆಂಗೆ ಹೇಳ್ಕೊಡ್ಬೇಕು ಅಂತ ಅವ್ರು ಗೈಡ್ ಮಾಡಿದರು. ಅವರಿಂದಾಗಿ ನನಗೆ ಒಳ್ಳೆಯ ಸ್ಕೋರ್ ಆಯಿತು 10th ಸ್ಟ್ಯಾಂಡರ್ಡಲ್ಲಿ. ಸೊ ಪ್ರಿಯದರ್ಶಿನಿ ಸ್ಕೂಲ್ ಪ್ರಿನ್ಸಿಪಲ್ ಮ್ಯಾಮ್, ಸೆಕ್ರೆಟರಿ ಸರ್, ಎಲ್ಲ ಟೀಚರ್ಸ್ಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. Thank you for giving this opportunity to talk viewers about my school. My school is a wonderful place where I learn new things every day. The teachers are always helpful and teach us important things in life. The teachers are very supportive and always encourage us to do the best. In this school, the education is well and good. The teachers are giving their best effort. They make learning fun and interesting with their creative methods. When I joined the school, I am happy to say that the principal of the school, Mrs. Sunita Devi ma'am, and the secretary of the school, N. Ramesh sir, had supported me a lot till the end of my schooling, and also the teachers who are supported and treat everyone equally. Finally, I thank all the teachers who are played an important role in my life. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ MP. ನಾನು ಪ್ರಿಯದರ್ಶಿನಿ ಶಾಲೆಯಲ್ಲಿ ಓದಿದ್ದೇನೆ. ನಾನು SSLCಯಲ್ಲಿ 625ಕ್ಕೆ 624 ಅಂಕಗಳನ್ನು ಗಳಿಸಿದ್ದೇನೆ. Now I am currently studying at PS University, Bangalore, one of the reputed engineering colleges in Karnataka. And I am thankful to my teachers, my parents, and who all supported me. And to my juniors, I would say, just dream big and work hard for it. You will get the success. Hello everyone, myself Kavya. Currently I am studying engineering in BIT College, Davangere. ನಾನು ಕೂಡ ಹೈಸ್ಕೂಲ್ನ ಪ್ರಿಯದರ್ಶಿನಿ ಸ್ಕೂಲ್ನಲ್ಲೇ ಕಂಪ್ಲೀಟ್ ಮಾಡಿದ್ದು. ನಾನು 10th ಸ್ಟ್ಯಾಂಡರ್ಡ್ನಲ್ಲಿ 624 ಮಾರ್ಕ್ಸ್ ತಗೊಂಡು ಸ್ಟೇಟ್ ಸೆಕೆಂಡ್ ರ್ಯಾಂಕ್, ಡಿಸ್ಟ್ರಿಕ್ಟ್ ಫಸ್ಟ್ ರ್ಯಾಂಕ್ ತಗೊಂಡಿದ್ದೆ. ಇದೆಲ್ಲ ಸಾಧ್ಯ ಆಗಿದ್ದು ಮ್ಯಾನೇಜ್ಮೆಂಟ್ ಹಾಗೆ ಟೀಚರ್ ಸಪೋರ್ಟಿಂದ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ರಮೇಶ್ ಸರ್. Good evening everyone, I am Kritika. As I joined this school in 5th class, my academic journey in this school begins in the year of 2015-16, and also I have completed my schooling in 2020-21. I think this is the place where I have discovered my potential, and also it helps me to build the foundation for my coming academic year. And I feel proud to share you that I have scored well in my 10th grade with the constant support and guidance of my teachers, and also the encouragement. Hey, hi everybody. My name is Suchetan J.
I am working as a software engineer in Blackhawk Networks India. Today I am really happy that Priyadarshini High School is celebrating its 15th anniversary, and I thank Praveen sir for giving me an opportunity to address the audience on this special occasion. I was just thinking on what are those learnings that I had during my high school days and that are still applicable for me today, be it in my career or be it in my day-to-day life. So, one thing is for sure, high school is that place where you figure out a direction to your destination in future. Yeah, hi everyone. Firstly, I would like to say congratulations to everyone that Priyadarshini School is completing 15 years of this beautiful journey. And thank you Praveen sir for giving me this opportunity to talk, share few words about my school journey. My name is Kaveri and currently I am working as a senior data engineer in IT. My father name is Chandrapa. My mother name is Jayashree. I am very thankful to my parents who has taken the decision to put in Priyadarshini School. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರಂಗನಾಥ್. ನಾನು JNNCಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ CS ಬ್ರಾಂಚ್. ಇದಕ್ಕೆ ಮೇಯ್ನ್ ಕಾರಣ ಆಗಿದ್ದು ನನ್ನ ಬೇಸಿಕ್ಸ್. ನನಗೆ ಅದು ಸಿಕ್ಕಿದ್ದು ಪ್ರಿಯದರ್ಶಿನಿ ಸ್ಕೂಲಲ್ಲಿ. ನನ್ನ 10th ಮಾರ್ಕ್ಸ್ ಕೂಡ ಮೇಯ್ನ್ ಫ್ಯಾಕ್ಟರ್ ಆಯಿತು PU ಕಾಲೇಜಿಗೆ ಸೇರೋಕ್ಕೆ. ಅದು 94% ಬಂದಿದೆ. ಇಲ್ಲಿ ಹೆಂಗೆ ಅಂದರೆ ಎಜುಕೇಷನಿಗೆ ಮಾತ್ರ ಅಲ್ಲ, ಸ್ಪೋರ್ಟ್ಸಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ಇರೋ ಟೈಮಲ್ಲಿ ಸ್ಪೋರ್ಟ್ಸಲ್ಲಿ ತುಂಬ ಮೆಡಲ್ ಗೆದ್ಕೊಂಡು ಬಂದಿದ್ವಿ. ಅದಕ್ಕೆ ಮೇಯ್ನ್ ಕಾರಣ ಆಗಿದ್ದು ನಮ್ಮ ರಾಕೇಶ್ ಸರ್ ಕೊಟ್ಟಿರೋ ಪ್ರಾಕ್ಟೀಸು, ಅವ್ರ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಂದ. ಮತ್ತು ಇಲ್ಲಿ ನಮ್ಮ ಸ್ಕೂಲ್ದು ಎಲ್ಲ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುಶಾಂತ್. ನಾನು ಕರೆಂಟ್ಲಿ ಈಗ BMSಲ್ಲಿ ಓದ್ತಾ ಇದ್ದೀನಿ, ಟಾಪ್ ಇನ್ಸ್ಟಿಟ್ಯೂಷನ್ಸ್ ಇನ್ ಕರ್ನಾಟಕ. ಇದಕ್ಕೆ ಕಾರಣ ಆಗಿರೋದು ನನ್ನ 10th ರಿಸಲ್ಟ್ಸ್ ಪ್ರಿಯದರ್ಶಿನಿಯಲ್ಲಿ ಓದಿದ್ದು. ನನಗೆ 92% ಬಂದಿದೆ. ಅಲ್ಲಿನ ಟೀಚರ್ಸ್ ಹಾಕಿದ ಎಫರ್ಟ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಎಲ್ಲ ಅವ್ರ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ ನಮ್ಮನ್ನು. ಎಷ್ಟು ಸ್ಕೋರ್ ಅಂದರೆ ತುಂಬ ಲೋ ಇತ್ತು ನಂದು. ಅದನ್ನೆಲ್ಲ ಇಂಪ್ರೂವ್ ಮಾಡಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ. Myself Kavyashri, I stand before you today filled with gratitude for the incredible academic journey I have had at Priyadarshini School. Our school always encouraged me to grow, discover and pursue my passions. It has been a nurturing ground where my intellectual curiosity has been flourished. Our school is truly exceptional in academics because during 10th board exams we were given tests every day that helped me to write the final exams without any fear, and I have learnt a good time management skill. This kind of best academic planners was given to us that made us stay focused throughout the year. Like other students, I have faced some challenges in academics, but by the dedicated faculty with their unwavering commitment to the excellence have inspired me a lot to reach the stars.